ಇದು ಯಾವುದೋ ಇದು ಇದಾಗಿದ್ದಾಗೆ ಪ್ಲೇ ಆಯ್ತಾ ಇದೆ ವಿಡಿಯೋ. ಇವಾಗ ವಿಡಿಯೋ ಮಾಡಬೇಕು ಅಂತಲೇ ಬಂದಿದ್ದು. ಏನು ಅಂತಂದರೆ ಬ್ಯಾಕ್ಗ್ರೌಂಡಿಗೆ ಇಷ್ಟೊಂದು ವೈಟಾಗಿ ಕಾಣಿಸ್ತೈತೆ. ಏನು ಅಂತಂದರೆ ಇವಾಗ ಹಾಯ್ ಟೈಮ್ ನೋಡಿ ಫಸ್ಟು ಬೇಗ. 3:44 ಟೈಮು. ಇವಾಗ ನಾವು ನೋಡಿದ್ರೆ ಪಾರ್ಕಿಗೆ ಬಂದು ನಿಂತಿದ್ದೀವಿ. ಇವಾಗ ಸಂಭವ ಏನು ಅಂತಂದರೆ, ನಾನು ಏನೋ ಒಂದು ವಿಷಯ ಹೇಳ್ಬೇಕು, ಅದನ್ನು ಆಮೇಲೆ ಹೇಳ್ತೀನಿ. ಫಸ್ಟು ಇನ್ನೊಂದು ವಿಷಯ ಐತೆ, ಅದನ್ನು ಹೇಳ್ತೀನಿ. ನಿನ್ನೆ ಒಂದು ವೀಡಿಯೋ ಶಾರ್ಟ್ಸ್ ಹಾಕಿದ್ದೆ. ನಾನು ತರುಣ ಹಿಂಗೆ ನಡ್ಕೊಂಡು ಹೋಗ್ಬೇಕಾರೆ ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ಬಾಯ್ ಆ್ಯಂಡ್ ಕಮಿಟೆಡ್ ಬಾಯ್ ಅಂತ ಒಂದು ಶಾರ್ಟ್ಸ್ ಹಾಕಿದೆ. ಅವ್ನು ಮಾತಾಡ್ತಾ ಇದ್ದಿದ್ದು ಯಾರ ಜೊತೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ನನಗೂ ಗೊತ್ತಿರೋರ ಜೊತೆನೇ ಮಾತಾಡ್ತಾ ಇದ್ದ. ಹ್ಞೂ ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಕೂತಿದ್ದೆ. ಅವ್ರು ಮಾತಾಡ್ಕೊಂಡಿದ್ರು, ನಾನು ಸಪ್ರೇಟಾಗಿ ಕೂತಿದ್ದೆ, ಅವ್ನು ಸಪ್ರೇಟಾಗಿ ಕೂತಿದ್ದ. ಏನೋ ಆಲ್ರೆಡಿ ಎಲ್ಲರಿಗೂ ಗೊತ್ತು, ನಾವು ನಾರ್ಮಲ್ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ನೋಡಿದ್ದಿದ್ರೆ ತರುಣನು ಕಮಿಟೆಡ್ ಅಲ್ಲ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ನಾನು ಸುಮ್ಮನೆ ಕಂಟೆಂಟ್ಗೋಸ್ಕರ ಅವ್ನು ಕಮಿಟೆಡು ಅಂತ ಅಂದ್ಬಿಟ್ಟೆ. ಏನದು ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ಬಾಯ್ಸ್ ಆ್ಯಂಡ್ ಕಮಿಟೆಡ್ ಬಾಯ್ಸ್ ಅಂತ ಅನ್ನಂಗೆ ವೀಡಿಯೋ ಹಾಕ್ಬಿಟ್ಟೆ. ಮೇಯ್ನ್ ಸಂಭವಮೇ ಅವಾಗ ಸ್ಟಾರ್ಟು. ತರುಣ ಅದಕ್ಕೆ ಕಮೆಂಟ್ ಕೂಡ ಮಾಡೋನು, ಹಿಂಗೆ ಹೇಳ್ಕೊಂಡೆ ಎಲ್ಲ ಸಬ್ಸ್ಕ್ರೈಬರ್ಸ್ನೂ ಯಾಮರ್ಸು ಅಂತ. ನಾನು ಕೂಡ ಅದಕ್ಕೆ ಕಂಡಿಡ್ದುಬಿಟ್ಟ ಹಂಗೆ ಹಿಂಗೆ ಅಂದ್ಕೊಂಡು ನಾನು ಕಮೆಂಟ್ ವಾಪಸ್ ರಿಪ್ಲೈ ಹಾಕಿದೆ. ಆ ವಿಡಿಯೋ ನೋಡಿ ಏನೋ ಅನ್ಸಬ್ಸ್ಕ್ರೈಬು ಮಾಡ್ಕೊಬಿಟ್ರು. ಇವಾಗ ಅಲ್ಲಿ ಕಾಲಲ್ಲಿ ಇದ್ದವರು. ಅದಾದಮೇಲೆ ನೀವು ಈ ಥರ ಅಂದ್ಕೊಂಡಿರಲ್ಲ, ನೀವು ಈ ಥರ ಅಂದ್ಕೊಂಡು ವೀಡಿಯೋ ಹಾಕಿದ್ದೀರಾ, ಈ ಥರ ಎಲ್ಲ ಹಾಕಿದ್ದೀರಲ್ಲ, ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ, ಅದು ಇದು ಅಂದ್ಕೊಂಡು ಸುಮ್ಮನೆ ಬೈದವ್ರು. ಕಂಟೆಂಟ್ಗೋಸ್ಕರ ಹಾಕಿದ್ದಷ್ಟೇ. ನೀವು ಕಮಿಟೆಡು, ನೀವು ಯಾವುದು ಕಮಿಟ್ ಆಗಲಿ ಇಲ್ಲ ಕಮಿಟೆಡು ಅದಲ್ಲ. ನಮ್ಗೆ ಇನ್ನೇನು ಕಂಟೆಂಟ್ ಇಲ್ಲ ಗುರು ಅಲ್ವಾ? ಕಂಟೆಂಟ್ ಇಲ್ಲ, ಕಂಟೆಂಟ್ ಮಾಡ್ಕೋಬೇಕು. ಬೇಕಾದ್ರೆ ಇವಾಗ ತರುಣ ಬಂದಮೇಲೆ ಇನ್ನೊಂದು ಶಾರ್ಟ್ಸ್ ಹಾಕ್ತೀನಿ. ಅದನ್ನು ಬೇಕಾದ್ರೆ ಅವನ ಹತ್ರ ಕೇಳ್ಬಿಟ್ಟೆ ಬೇಕಾದ್ರೆ ಹಾಕ್ತೀನಿ. ಅವನು ಅದನ್ನು ನಾನು ತಮಾಷೆಯಾಗೆ ತಗೊಂಡಿದ್ದು ಅಂತಾನೆ. ಬಿಕಾಸ್ ಅವನಿಗೂ ಗೊತ್ತು ನಾವು ಕಂಟೆಂಟ್ಗೋಸ್ಕರ ಏನೆಲ್ಲ ಮಾಡ್ತಾಯಿದ್ದೀವಿ ಅನ್ನೋದೆಲ್ಲ ಗೊತ್ತು. ಈಗ ಏನದು ನಾವು ಇದ್ರದ್ದು ಜಾತ್ರೆ ಯಾವುದದು ಹಳೆ ಊರು ಜಾತ್ರೆ ದಿನನೂ ಹೋಗ್ಬಿಟ್ಟು ನಾನು ಹಿಂಗೆ ಆ ವಿಡಿಯೋ ನೋಡಿದ್ರೆ ಗೊತ್ತಿರ್ತದೆ. ಏನೋ ಹುಡುಗಿ ಹುಡ್ಕೋ, ಇನ್ನೇನು ನಿಮ್ಮ ಹುಡುಗಿನ ಕರೆಸು, ಅದು ಇದು ಅಂತ ಏನೇನೋ ಹೇಳ್ತಿದ್ದೆ. ಒಂದು ನೋಡಿದವ್ರು ಏನಾರು ಅಂತಾರೆ ಅಂದ್ಕೊಂಡು ಇದು ಮಾಡ್ತಿದ್ದ. ಅದನ್ನು ನಾವು ಕಂಟೆಂಟ್ಗೋಸ್ಕರನೇ ಮಾಡಿದ್ದು. ಕಂಟೆಂಟ್ಗೋಸ್ಕರ ಮನೆಯವ್ರು ಏನಾರು ಅಂದರೆ ಯಾವ ಥರ ಹೆಂಗೆ ಮೊದಲೇ ವೀಡಿಯೋ ಶೂಟ್ ಮಾಡೋಕ್ಕೆ ಮುಂಚೆನೇ ಮುಚ್ಚಿ ಈ ಥರ ಎಲ್ಲ ಡೈಲಾಗ್ಗಳು ಮಧ್ಯದಲ್ಲಿ ಎಲ್ಲರೂ ಹೇಳ್ಬೇಕು, ಅವೆಲ್ಲ ನಾವು ಪ್ರಿಪೇರ್ ಆಗಿರ್ತೀವಿ. ಅದನ್ನ ಇಟ್ಕೊಂಡು ನಾವು ಮಾಡಿರೋ ವೀಡಿಯೋಗೆ ಸುಮ್ಮನೆ ಬೈಯೋದ್ರಲ್ಲಿ ಏನೂ ಯೂಸ್ ಇಲ್ಲ ಅನಿಸುತ್ತೆ. ಇದೇನಾದ್ರು ಕಮೆಂಟಲ್ಲಿ ಕೇಳ್ಬಿಟ್ಟಿದ್ರೆ ಹಿಂಗೆ ಮಸ್ತಿದ್ದಿರೋದು ಅಲ್ವಾ? ಸಕ್ಕತ್ತಾಗಿರೋದು ಮಾತ್ರ ಏನೇ ಆದರೂ ಫೈನ್ ಆಗಿರೋ ಕಮೆಂಟಲ್ಲಿ ಕೇಳಬೇಕಿತ್ತು ಕಣ್ರಿ, ನೀವು ಕಮೆಂಟಲ್ಲಿ ಕೇಳಬೇಕಿತ್ತು. ಬಟ್ ಹೋಗ್ಲಿ, ತೊಂದರೆ ಇಲ್ಲ. ಜೋಕ್ಸ್ ಅಪಾರ್ಟ್, ನೆಕ್ಸ್ಟ್ ಪಾರ್ಟ್ ಬರುತ್ತೆ. ನೆಕ್ಸ್ಟ್ ಪಾರ್ಟ್ ಏನಿಲ್ಲ, ಅದೇ ನೆಕ್ಸ್ಟ್ ಪಾರ್ಟ್ ಏನು, ನಾವು ಸುಮ್ಮನೆ ಅವ್ನಿಗೆ ಗೊತ್ತು ನಾವು ಕಂಟೆಂಟ್ಗೋಸ್ಕರನೇ ಅದು ಮಾಡಿದ್ದು ಅಂತ. ಅದು ಅವನೇನು ತಲೆ ಕೆಡಿಸ್ಕೊಂಡಿಲ್ಲ. ನೀವೇ ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಾ ಇರೋದು. ಮೇ ಬಿ ನನ್ನ ಪ್ರಕಾರ ಓವರ್ ರಿಯಾಕ್ಟ್ ಮಾಡದೇ ಇದ್ರೇ ನಿಮಗೆ ಒಳ್ಳೆಯದು. ಮಾಡಿದ್ರೆ ಮಾಡ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ಆ್ಯಂಡ್ ನಾವು ದ ಮೇನ್ ಪಾರ್ಟ್ ಏನು ಗೊತ್ತಾ, ರೀಸೆಂಟ್ಲಿ ನಾನು ತರುಣ ಏನೋ ಮಾತಾಡ್ಕೊಂಡಿದ್ದೋ. ಆ ಟೈಮಲ್ಲಿ ತರುಣ ಏನಂದ್ಬಿಟ್ಟ, ಏನೋ ಟಾಪಿಕಲ್ಲಿ ಸಬ್ಸ್ಕ್ರೈಬರ್ ಗೇಮ್ಸ್ ಬಗ್ಗೆ ಮಾತಾಡ್ತಾಯಿದ್ದು. ಆ ಟೈಮ್ ಅವನು ಇವೆಲ್ಲ ಆಗದಿರೋ ಕೆಲಸ ಹಂಗೆ ಅಂತ ಅವನಿಗೆ ಗೊತ್ತು. ನಾವು ಏನೆಲ್ಲ ಕಿತಾಪತಿಗಳು ಮಾಡ್ತಾಯಿದ್ದೀವಿ ಅದು ಇದು ಅಂತ. ನಾವು ಹೇಳ್ದೇನೆ 95 ಬಂದೈತೆ, ಇಲ್ಲ 94. ಅವ್ರನ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟವ್ರೆ. ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರೆ, ಗೊತ್ತಾಗ್ತಿದೆ. ಅದೇ ಆ ಥರ ಟಾಪಿಕ್ ಬಂದಾಗ ಅವನು ಆ ಥರ ಒಂದು ಮಾತು ಹೇಳ್ಬಿಟ್ಟ, ಸಬ್ಸ್ಕ್ರೈಬರ್ನೆಲ್ಲ ಗೈನ್ ಮಾಡೋದು ತುಂಬ ಕಷ್ಟ, ಅವೆಲ್ಲ ನಿನ್ನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟ. ಸೊ ನಾನೇನು ಮಾಡ್ಬಿಟ್ಟಿದ್ದೀನಿ, ಒಂದು ಚಾಲೆಂಜ್ ಥರ ತಗೊಬಿಟ್ಟಿದ್ದೀನಿ. ಇವಾಗ 2029 ಅಷ್ಟೊತ್ತಿಗೆ ಅವನು ಅಲ್ಲಿಗಂಟ ಅವನೇ ಟೈಮ್ ಕೊಟ್ಟ ನನಗೆ. 2029 ಅಷ್ಟೊತ್ತಿಗೆ 100K ಸಬ್ಸ್ಕ್ರೈಬರ್ಸ್ನ ನಾನು ಗೈನ್ ಮಾಡಬೇಕಂತ. ಅದರಲ್ಲೂ ಅಷ್ಟೇ, ಯಾವ ಒಂದು ವೀಡಿಯೋದಲ್ಲೂ ನಾನು ಹೇಳೋಂಗಿಲ್ಲ
ಅಂದರೆ ಇಷ್ಟು ದಿನ 95 94 ಇವಾಗ ಐತೆ. ಮೇ ಬಿ ಅಲ್ಲಿ ಗಂಟ ಬರೋ ಗಂಟ ನಾವು ಯಾರೊಬ್ರಿಗೂ ಹೇಳಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ, ಯಾರೊಬ್ರಿಗೂ ಹೇಳಿಲ್ಲ. ಸೊ ಇವಾಗ ತರುಣನೂ ಅದೇ ಡೈಲಾಗ್ ಹೇಳೋನೆ, ಹೇಳ್ದೇನೆ 100K ತರಿಸ್ಬೇಕು ಅಂತ. ನಾನೇನು ಮಾಡಿದ್ದು, ನನ್ನ ಮೇಲಿರೋ ಕಾನ್ಫಿಡೆನ್ಸಲ್ಲಿ ವೀಡಿಯೋಸ್ ಹಾಕ್ತೀವೋ ಬಿಡ್ತೀವೋ, ಇರೋ ಕಾನ್ಫಿಡೆನ್ಸಲ್ಲಿ ಬರಬೇಕು. ಹಾಗೆ ಆಯ್ತದೆ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ನಾನು ಆ ಟೈಮಲ್ಲಿ 2029 ಎಂಟು ಗಂಟೆನೂ ಐತೆ. 2030 ಅನ್ನೋ ಡಿಸೆಂಬರು ಫುಲ್ಲು, ಡಿಸೆಂಬರ್ 31 ಲಾಸ್ಟ್ ಅಲ್ವಾ? 31 ತಾನೇ ಬರೋದು. 31 ಗಂಟನೂ ಐತೆ. 31 ಬರೋ ಗಂಟನೂ ಟೈಮ್ ಐತೆ. ಡಿಸೆಂಬರ್ 31 11:59 2029 ಗಂಟನೂ ಟೈಮ್ ಐತೆ 100K ಸಬ್ಸ್ಕ್ರೈಬರ್ ತರ್ಸೋಕ್ಕೆ. ಸೊ ನಾನು ಯಾವ ವೀಡಿಯೋದಲ್ಲಿ ಇಷ್ಟು ದಿನವೂ ನಾನು ಹೇಳಿಲ್ಲ, ಇನ್ಮೇಲೂ ಹೇಳಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ. ಅದಾದ್ರ ಪಾಡ್ಗಾಗಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಆಯ್ತಾರೆ ಅನ್ಸುತ್ತೆ ಅಲ್ವಾ? ಮೇಬಿನಾ ಹ್ಞೂ ಅನ್ಬೇಕು ನೀವು. ಹ್ಞೂ ಆಯ್ತಾರೆ, ನಮ್ಗೆ ಒಳ್ಳೆ ಕಂಟೆಂಟ್ ಬರಲ್ಲ. ಎನಿವೆ ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ. ಇನ್ ಕೇಸ್ ಏನಾರು ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ಎಲ್ಲನೂ ಮುಚ್ಚಬೇಕು ಅಂತಲೂ ಅಂದವನೆ. ಎಲ್ಲನೂ ಡ್ರಾಪ್ ಮಾಡಿಬಿಟ್ಟು ಶಿಸ್ತಾಗಿ ಒಂದು ರ್ಯಾಟ್ ಲೈಫಲ್ಲಿ ಇಳಿಬೇಕು ಅಂತ ಅವನೇ ಹೇಳೋನೆ. ಇಲ್ಲ ರ್ಯಾಟ್ ಲೈಫಲ್ಲಾರು ಇಳಿಯೋದು, ಇಲ್ಲ ಆ ಟೈಮಿಗೆ ನಾವು ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತಂದರೆ ಬಿಸ್ನೆಸ್ ಮಾಡೋದು. ಇವಾಗ ಇಷ್ಟೇ ಇದ್ದಿದ್ದು ಮೈನ್ ಮ್ಯಾಟ್ರು. ನನಗೆ ಅವರು ಏನೋದು ಟಿಕ್ಸ್ ಮಾಡ್ಬಿಟ್ಟು ಕೇಳೋದು, ನಾನು ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ. ನಂಗೆ ಕೊಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ಅವ್ರು ಮಾಡಿರೋ ಕೆಲಸಗಳಂಥದ್ದು ನಂಗೆ ಇಷ್ಟ ಇಲ್ಲ. ಅಲ್ಲ ನಮ್ಮ ಮೇಲೆ ಮಾತ್ರ ತಪ್ಪಿಟ್ಕೊಂಡು ನಾವು ಹೇಳೋಕ್ಕಾಗಲ್ಲ ಅಲ್ವಾ? ಏನು ಅವ್ರದ್ದೇನು ತಪ್ಪೇ ಇರಲ್ವಾಗ. ಐ ಮೀನ್ ನೀವು ಮಾತಾಡಿದ ನಾನು ತಪ್ಪು ಹೇಳ್ತಾ ಇಲ್ಲ, ಅವ್ರದ್ದು ತಪ್ಪಿರುತ್ತೆ. ಆ ಥರ ನಿನ್ನ ಬಾಯಿ ಮುಚ್ಚ ನೀನು. ನಾನು ಹೇಳ್ತಿರೋ ನಾವು ಯಾಕೆ ಮಾತಾಡ್ಕೋತಾ ಇಲ್ಲ ಅನ್ನೋದ್ರ ಮೇಲೆ ಅಷ್ಟೇ. ಎನಿವೇ ನೀವು ಕೋಪ ಮಾಡ್ಕೊಂಡಿರೋದು ನಿಮಗೆ ಬಿಟ್ಟಿದ್ದು, ನಮಗೇನಿಲ್ಲ. ನಾವು ತರುಣ ಎಲ್ಲ ಚೆನ್ನಾಗೇ ಇದ್ದೀವಿ. ಅವನಿಗೆ ಗೊತ್ತು ನಾವು ಕಂಟೆಂಟ್ಗೋಸ್ಕರ ಹಂಗೆ ಮಾಡ್ಕೊಂಡಿದ್ದೀವಿ ಅಂತ. ನಿಮ್ಮ ಪರ್ಸೆಪ್ಷನ್ಸ್, ನಿಮ್ಮ ಗ್ರಹಿಕೆಗಳು, ಐ ಮೀನ್ ಬಿಕಾಸ್ ನಾನು ಇದು ಆರ್ಗನೈಸೇಷನಲ್ ಬಿಹೇವಿಯರಲ್ಲಿ ಬಂದಿತ್ತು. ಪರ್ಸೆಪ್ಷನ್ ಇಸ್ ಎ ಗ್ರಹಿಕೆ ಅಂತ. ನಿಮ್ಮ ಪರ್ಸೆಪ್ಷನ್ ನೀವು ಹೆಂಗೆ ತಗೋತೀರೋ ಹಂಗೆ ತಗೊಳ್ಳಿ, ನಂಗೇನಿಲ್ಲ. ಏನಿವೆ ಇನ್ ಕೇಸ್ ಹರ್ಟ್ ಆಗಿದ್ರೆ ಸಾರಿ. ಎಲ್ಲ ಬೇಕಾ? ಇಲ್ಲ, ಅಪಾಲೈಸೈಸ್ ಮಾಡಬೇಕು. ಇಟ್ಸ್ ಮೈ ಬ್ಯಾಡ್, ಅಪಾಲೈಸೈಸ್ ಮಾಡಬೇಕು. ನಮ್ಮ ತಪ್ಪಿಲ್ಲ ಅಂದಾಗ ನನ್ನ ಪ್ರಕಾರ ಸಾರಿ ಬೇಡ ಬ್ರೋ ಅಷ್ಟೇ. ಮೇ ಬಿ ನಿಮ್ಗೆ ಹರ್ಟ್ ಆಗಿರ್ಬೋದು, ಸೊ ಸಾರಿ. ಎನಿವೆ ವಾಪಸ್ ಈ ಸಾರಿ ಬರುತ್ತಾ ಬರಲ್ವೋ ಗೊತ್ತಿಲ್ಲ. ಆಲ್ಮೋಸ್ಟ್ ಬರದೇ ಇರೋಂಗೆ ನೋಡ್ಕೊತೀನಿ. ಮೇ ಬಿ ಬರಲ್ಲ ನನ್ನ ಪ್ರಕಾರ. ಆಲ್ಮೋಸ್ಟ್ ಬರದೇ ಇರೋಂಗೆ ನೋಡ್ಕೊತೀನಿ. ಎನಿವೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.